ಎಲ್ಲ ಫ್ರೆಂಡ್ಸ್, ಇವತ್ತು ನಾನು ಗಾರ್ಗೆ ಮಾಡ್ತಿದ್ದೀನಿ, ಕುಂಬಳಕಾಯಿ ಗಾರ್ಗೆ. ಒಂದು ಒಂದು ಕುಂಬಳಕಾಯಿನ ಒಂದು ಅರ್ಧ ಕೆ ಜಿ ತೊಗೊಂಬಂದಿದ್ದೆ. ಅದನ್ನ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ತುರಿದು ಇಟ್ಕೊಂಡಿದ್ದೀನಿ. ಒಂದು ಬೌಲು ಇದು ಗೋಧಿ ಹಿಟ್ಟು, ಚಿಟಿಕೆ ಸೋಡಾ, ತುಪ್ಪ, ಆಮೇಲೆ ಬೆಲ್ಲ, ಒಂದು ಬೌಲ್ ಬೆಲ್ಲ. ಅದನ್ನು ಪಾನಕಕ್ಕೆ ಇಡಬೇಕು, ಅದು ಕರಗಬೇಕು. ಕಲ್ಲೆಲ್ಲ ಇರುತ್ತಲ್ಲ, ಅದು ಕರಗಲಿ ಅಂತ ಸ್ವಲ್ಪ ಕರಗಿಸ್ತೀನಿ. ಇದನ್ನು ತುರಿದಿರೋದನ್ನ ಕುಂಬಳಕಾಯಿನ ಒಂದು ಬಾಣಲೆಲಿಟ್ಟು 2 ಸ್ಪೂನ್ ತುಪ್ಪ ಹಾಕಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಆ ಹಿಟ್ಟಿರುತ್ತಲ್ಲ, ಹಿಟ್ಟೊಳಗೆ ಹಾಕ್ಕೋಬೇಕು. ಹಿಟ್ಟು ಪಾನಕ ಎಲ್ಲ ಇದು ಮಾಡಿರ್ತೀನಲ್ಲ, ಅದ್ರೊಳಗೆ ಹಾಕೋಬೇಕು. ಇದು ಫ್ರೈ ಆಯಿತು. ಇದಾದ ತಕ್ಷಣ ಇಲ್ಲಿ ಬೆಲ್ಲ ಇಟ್ಟಿದ್ದೆ ಪಾನಕಕ್ಕೆ. ಒಂದು ಗ್ಲಾಸ್ ನೀರು ಹಾಕಿ ಚಿಕ್ಕ ಗ್ಲಾಸಲ್ಲಿ ಪಾನಕ ಮಾಡ್ಕೊಂಡೆ. ಅಂದರೆ ಪಾನಕ ಗಟ್ಟಿ ಪಾನಕ ಬೇಕಾಗಿಲ್ಲ, ಒಟ್ಟು ಕಲ್ಲೆಲ್ಲ ಹೋಗ್ಬೇಕು. ಇದು ಬೆಲ್ಲೆಲ್ಲ ಕರಗಿದ ಮೇಲೆ ಕಲ್ಲೆಲ್ಲ ಚಿಕ್ಕ ಚಿಕ್ಕದು ಕಲ್ಲಿರುತ್ತಲ್ಲ, ಅದು ಸೋಸ್ಕೊತೀನಿ. ಆಲ್ರೆಡಿ ನೋಡಿ ಈ ಥರ ಆಗಿದೆ. ಇದನ್ನು ಸೋಸ್ಕೊಂಡ್ರೆ ಜರಡಿಯಿಂದ ಸೋಸ್ಕೊಂಡ್ಮೇಲೆ ಸ್ವಲ್ಪ ಆರಕ್ಕೆ ಬಿಡಬೇಕು. ಬಿಸಿ ಇರುತ್ತಲ್ವ, ಹಿಟ್ಟು ಹಾಕಿದ್ರೆ ಗಂಟು ಗಂಟು ಆಗಿಬಿಡುತ್ತೆ. ಅವಾಗ ಏನು ಮಾಡ್ತೀವಿ, ಒಂದು 5 ನಿಮಿಷ ಫ್ಯಾನ್ನಾಗೆ ಆರಕ್ಕೆ ಇಟ್ಟಿದ್ದೆ. ಆರಿದ ಮೇಲೆ ಇದನ್ನು ತುರಿದಿರೋ ಕುಂಬಳಕಾಯಿನ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಇದು ಗೋಧಿ ಹಿಟ್ಟನ್ನ ನೋಡ್ಕೊಂಡು ಹಾಕಬೇಕು. ಯಾಕೆ ನಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ತೊಗೊಂಡು ಹಾಕ್ಕೋಬೇಕು. ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ತುಂಬ ಅಳುಕಾಯ್ತು ಅಂದರೆ ಇನ್ನು ಸ್ವಲ್ಪ ಹಾಕ್ಕೋಬೇಕು. ಇನ್ನು ಕರೆಕ್ಟ್ ಆಯ್ತು, ಇಲ್ಲಿಗೆ ಕರೆಕ್ಟ್ ಆಯಿತು ನೋಡಿ. ಇಷ್ಟು ಚೆನ್ನಾಗಿ ಈ ಥರ ಬಂತು. 5 ನಿಮಿಷ ಬಿಡಬೇಕು, ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ನಾನೊಂದು 5 ನಿಮಿಷ ಬಿಟ್ಟೆ. ಚಿಟಿಕೆ ಸೋಡಾ ಹಾಕಿಬಿಟ್ಟು ಅಲ್ಲಿ ಒಂದು 5 ನಿಮಿಷ ಮುಚ್ಚಿಟ್ಟಿದ್ದೆ. ಇಲ್ಲಿ ಎಣ್ಣೆ ತವ ಬಿಸಿ ಆಯಿತು. ಬಿಸಿ ಆದಮೇಲೆ ಕರೆದೆ ನಾನು. ತುಂಬ ಚೆನ್ನಾಗಿ ಬಂತು, ಸಖತ್ತಾಗಿದೆ. ನಮ್ಮ ನಾರ್ತ್ ಕರ್ನಾಟಕ ಸೈಡ್ ಇದು ಮಾಡ್ತೀವಿ. ನನಗೆ ತುಂಬ ಇಷ್ಟ ಆಯಿತು ಗಾರಿಗೆ. ಮಾಡಿ ನೆಕ್ಸ್ಟ್ ಡೇ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಬಿಸಿಗಿನ ನೆಕ್ಸ್ಟ್ ಡೇ ತುಪ್ಪ ಹಾಕ್ಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.